ಓಯ್ 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 ಕಿಟ ಹೋಯ್ತು. ಏಯ್ ಇದೇನಿದು? ಅದೇಲ್ಲಿ ಮಗ ಅದನ್ನ ತಗೊಂಡೋಗ್ಬಿಟ್ನಾ ಬೈಕ್ನ. ಬರೋದ್ ಬಂದ್ಬಿಟ್ಟಿದೀವಿ, ಹೋಗೋ ದಾರಿ ಕಣ್ಣೀರ್ಕೊಂಡು ಹೋಗ್ಬೇಕು. ರಶ್ಮಿಕಾ ಮಂದಣ್ಣ ಕಲ್ಯಾಣ್ ಜ್ಯುವೆಲ್ಸ್ ಬಿಲ್ ಬೋರ್ಡ್ ಐತೆ ಗೊತ್ತಾ? ನೋಡ್ಲಿಲ್ಲ. ಇವತ್ತು ನಾವು ಎಲ್ಗೋಗ್ತಾ ಇದೀವಿ? ಹೊರಟೋಗ್ಬಿಟ್ಟೆ ನೀನು. ಯತಿರಾಜ್ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಹುಡುಗರೆಲ್ಲ. ಆಯ್ತು, ಆಮೇಲೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ಚೆನ್ನಾಗಿತ್ತು, ಅದಕ್ಕೋಸ್ಕರ ನಾವು ಒಂದು ವಿಸಿಟ್ ಹಾಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ಮೈಕ್ ಎಲ್ಲೋ? ಮೈಕ್ದು ಕೇಸ್ ಎಲ್ಲೋ? ಅಲ್ಲೆಲ್ಲ ಐತೆ, ಇದ್ರೊಳಗೆ ಇಟ್ಟಿದ್ಯಾ ಪೌಚ್ ಒಳಗೆ? ನಾನ್ ಎಲ್ಲಪ್ಪ ಇವನ್ ಇಟ್ಕೊಂಡವನಿ ಅನ್ಕೊಂಡು. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಮಗ ಕ್ಲೀನಾಗಿ ಬರ್ತೈತಾ ನೋಡು. ಈಗ ನಮ್ದು ಬೇಟೆ ತಿಂಡಿಗೋಸ್ಕರ ಜನ ಜನ. ಫ್ರೀಕ್ವೆನ್ಸಿ ಮೈಕ್ ವರ್ಕ್ ಆಗ್ತೈತೆ. ಈ ತರ ಚೆಕ್ ಮಾಡಲ್ಲ ಅನ್ಸೋದು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಬಿಡ್ದಿಲ್ ಇದೀವಿ. ಯಾವ ಬಿಡ್ದಿಲಿ? ಎಲ್ಲಿ? ಇನ್ನ ಬಿಡ್ದಿ ಬಂದ್ವಾ ಹೋದ್ವಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಶಿವಸಾಗರ ಇದೆ ಇದು ರಶ್ಶು ತಗೋ. ಓಹೋ ಏನ್ರಿ ಜನ, ಎಲ್ಲಿ ನೋಡಿದ್ರು ಜನ. ಏನ್ ಜನನಪ್ಪ. ಅಲ್ಲ ರೈಡರ್ ತೇಜ್ ಅವರೇ, ಎಲ್ಲಿ ಮುಂದೆ ಹೋಗ್ಬಿಟ್ರಾ? ನೀನೆಲ್ಲೋ ಹೋದೆ? ಎಲ್ಲೋರು ಇವ್ರು? 2 hours later. ಇಲ್ಲಿ ಬತ್ತಾವ್ರ. ಓಯ್ ಜೋಶಲ್ಲಿ ಹೋಗ್ಬಿಟ್ಟಿದ್ದೀರಾ? ಶಿವಸಾಗರ ಬಿಡದಿ ತಟ್ಟೆ ಇಡ್ಲಿ ಹೋಣ. A few moments later. ತೇಜುಗೆ ಅದೊಳ್ಳೆ ಆಟ ಸಾಮಾನ್ ಇದ್ದಂಗ ಅವನ್ಗೆ. ಇದಾದ್ರೆ ಸ್ವಲ್ಪ ಭಾರ ಅಲ್ಲ. ಅದ್ ಆಟ ಸಾಮಾನು ಅವನ್ಗೆ. ನಿನಗ್ ಮ್ಯಾಪ್ ನೋಡಕ್ ಬರುತ್ತೆ ತಾನೆ? ಬರಲ್ಲ. ಹಿಂಗೆಲ್ಲ ಹೇಳ್ಬಿಟ್ರೆ ಹಿಂಗೆ. ಇದೇ ತರ ಒಬ್ಬಂಗೆ ಹಿಂದ್ಗಡೆ ಕೊಟ್ಟಿದ್ದು ಮಾಗಡಿ ರೋಡ್ಗೆ ಹೋಗಕ್ಕೆ. ಅವರು ಕರ್ಕೊಂಡೋದ್ರು ಯಂತ್ರಲ್ಲಿ ಸಂದೀಪಂದಿ ರೋಡಲ್ಲಿ. ಲೋ ಹಿಂದ್ಗಡೆ ಕೂತಿದ್ದವರು ಗಗನ್ ಅವರು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಹೇಗ್ ಗೊತ್ತಾಯ್ತಾ? ನಮ್ದು ಇವಾಗ ತಿಂಡಿ ಆಯ್ತು. ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು ಎಲ್ಲಾರು ನೋಡ್ಕೊಂಡು ಹೋಗೋದೆ. ನಮ್ದು ಹಂಗೆ ಆಗ್ಬಿಟ್ಟೈತೆ. ಇಲ್ಲಾಂದ್ರೆ ನಮ್ಗೆಲ್ ಗೊತ್ತಾಯ್ತಾಯ್ತಲ್ವಾ? ಅಲ್ಲಲ್ಲಲ್ಲಲ್ಲಲ್ಲ. ಸೂಪರ್ ಆಗಿದೆ ರೋಡು. ಏನ ಕೀಟ ಕಣು. ಇಲ್ಲಿ ಆರ್ತು ಇಲ್ಲ ಅವ್ರೆ. ಇಲ್ಲೆಲ್ಲೋ ರೋಡೇ ಇಲ್ಲ. ಯತಿರಾಜ್ ಸ್ವಾಮಿ ಬೆಟ್ಟಕ್ಕೆ ದಾರಿ ಅದೇ. ಇಲ್ಲಿ ಮಿಸ್ ಆದ್ರೆ ಅದೇ ಕೆಳಕ್ ಪಾತಾಳ, ಮೇಲ್ ಶಿವನ್ ಪಾದ. ನಾವು ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ. ಯಾವ್ದು ಹಂಟರ 350 ಇದೇನಾ 350? ಆಮೇಲೆ ಹೊಡೆದಿಡ್ದಾರ ಮೇಲೆ ಹಾಕ್ಬೇಕು. ಯತಿರಾಜ್ ಸ್ವಾಮಿ ಬೆಟ್ಟ ತಿಮ್ಮಸಂದ್ರ. ಶ್ರೀ ಯತಿರಾಯ ಸ್ವಾಮಿ. ಅದು ಒಂದೇ ಎನರ್ಜಿಲಿ ಹತ್ಬಿಡೋಣ, ಆಮೇಲೆ ಸುಸ್ತಾಗ್ಬಿಡುತ್ತೆ ಅಂತ ಬೇಕಾದ್ರೆ ಗಾಡಿ ಅದೇ ಬರುತ್ತೆ. ಅದಕ್ಕೇನೆ ಒಂದೇ ಸಲ ಹತ್ಬಿಡೋಣ ಅಂತ ಹತ್ತುತ್ತಾವನ್. ಹಣ ಬಂದ. ನೀರಲ್ಲಿದ್ಯಾ ಆ ಕಡೆ? ಯಾರು ಇಲ್ಲ, ಸೈಲೆಂಟ್ ಆಗಿದೆ.
ಆಗಲೇ ಒಂದು ಗ್ರೂಪ್ ಅವ್ರು ಬಂದಿದ್ರು ಅಷ್ಟೇ. ಅಷ್ಟು ಬಿಟ್ಟರೆ ಇವಾಗ ನಾವೇ. ಇದು ಯತಿರಾಜ ಸ್ವಾಮಿ ಬೆಟ್ಟ. ಅಲ್ಲಿ ಕಾಣ್ತಾ ಇರೋದು ಕರಡಿ ಗುಡ್ಡ. ಇನ್ನು ಮುಂದಕ್ಕೆ ಆ ಕಡೆಗೆ ಹೋದರೆ ಸಾವನದುರ್ಗ ಇದೆ. ಈ ಕಡೆ ಲೆಫ್ಟಿಗೆ ಹೋದರೆ ಅಲ್ಲಿ ರಾಮದೇವ್ರ ಬೆಟ್ಟ ಇದೆ. ನಾವು ಇರೋದು ರಾಮನಗರ ಮಾಗಡಿ ರೂಟಲ್ಲಿರೋ ಹೈವೇಲಿರೋ ಬೆಟ್ಟ. ಇವರು ಹೋಯ್ತಾವ್ರು, ಇವರು ಕಾಣ್ತಾನೇ ಇಲ್ಲ. ಬಂದೆ. ಓಹೋ, ಇವ್ರು ಹೋಗ್ಬಿಟ್ಟವ್ರೆ. ಬಾ, ನಾವು ಇವಾಗ ಬಂದಿದ್ದೀವಿ ಟಾಪ್ಗೆ. ನಾವು ಬಂದಿದ್ದು ಅಲ್ಲಿಂದ. ಇನ್ನ ಮುಂದೆ ಇದೆ, ಇನ್ನ ಮುಂದೆ ಹೋಗೋಣ. ವ್ಯೂ ಮಾತ್ರ ಸೂಪರ್ ಆಗಿದೆ. ಅದೇ ಹೆಂಗೈತೆ ವ್ಯೂ? ಚೆನ್ನಾಗೈತಾ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಒಳ್ಳೆ ಗಾಳಿ, ಒಳ್ಳೆ ವ್ಯೂ. 3 ಜನ ಯಾವ ಥರ ಕೂತಿದ್ದಾರೆ ಹಾಕ್ತೀನಿ ನೋಡ್ಕೊಳ್ಳಿ. ಇಷ್ಟೊತ್ತವರೆಗೂ ಹತ್ತಿದಾಯ್ತು. ಈಗ ಇಳಿತಾ ಇದ್ದೀವಿ. ಹೋಗು ಸಮಯ ಬಂತು. ಬಿಸಿಲು ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಇವಾಗ ಇಳಿತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಬೆಟ್ಟ. ಪೀಸಾಗಿದೆ, ಶಾಂತಿಯುತವಾಗಿದೆ ಬೆಟ್ಟ. ಈಗ ನಾವು ಇಳಿತಾ ಇದ್ದೀವಿ. ಇಲ್ಲಿ ನೋಡಿ, ಹೋಗೋದಾರಿ ಇದು. ಇವರು ಇಲ್ಲೋಗಿ ಸರ್ಕಸ್ ಮಾಡ್ತಾವ್ರೆ. ಮಾವಿನಕಾಯಿ ಕಳ್ಳ, ನನ್ನ ತಲೆ ಮೇಲೆ. ನಾನು ಸಬ್ಸ್ಕ್ರೈಬ್ ಮಾಡಿದ್ಕೆ ಹಿಂಗೆ ಸಪೋರ್ಟ್ ಮಾಡ್ರಿ, ಓಕೆನಾ? ಬಾಯ್. ನಿನ್ನ ಹೆಸರು ಹರ್ಷವರ್ಧನ್. ಓಕೆ, ಹಿಂಗೆ ಸಪೋರ್ಟ್ ಮಾಡು. ಬಾಯ್. ಬೆಂಗಳೂರು ಈ ಕಡೆಗೆ ಹಾಕೋರೆ, ನಾವ್ ಈ ಕಡೆಗೆ ಹೋಗ್ತಾ ಇದೀವಿ. ನೋಡಿ, ಯಾವ್ದಿದು ರಿಜಿಸ್ಟ್ರೇಷನ್ KA51. ಓಹೋ, ಸೊ ನೋಡಿದ್ರಲ್ಲ, ಇವತ್ತು ನಾವು ಬೆಟ್ಟಕ್ಕೆ ಹೋಗಿ ಬಂದಿದ್ದು. ತುಂಬಾನೇ ನಮ್ಗಂತೂ ಚೆನ್ನಾಗಿತ್ತು. ನೋಡಿದವರೆಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸು. ಚೆನ್ನಾಗಿರುತ್ತೆ ಒನ್ ಡೇ ಟ್ರಿಪ್ ಹೋಗಿ ಬರೋಕ್ಕೆ. ಯಾರ್ಯಾರು ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೀರಾ ಅಥವಾ ಪ್ಲಾನ್ ಮಾಡ್ತೀರಾ ಅಥವಾ ಇದನ್ನ ನೋಡ್ಬಿಟ್ಟು ಪ್ಲಾನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಖಂಡಿತವಾಗ್ಲೂ ಹೋಗಿ ಬರೋದು ವರ್ತ್ ಅಂತಾನೆ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಟಾಟಾ, ಬಾಯ್, ಸಿ ಯು. ಅಷ್ಟೇ.